ಜಗತ್ತಿನ ಶ್ರೇಷ್ಠ ರತ್ನ ಭಾರತವನ್ನ ಸಂಪದ್ಭರಿತ ರಾಷ್ಟ್ರವನ್ನಾಗಿ ಮಾಡಿರುವ ನಮ್ಮೆಲ್ಲರ ನಾಯಕ ಮುತ್ಸದ್ದಿ ಅರ್ಥಶಾಸ್ತ್ರಜ್ಞ ಮನಮೋಹನ್ ಸಿಂಗ್ರನ್ನು ನಾವು ಕಳೆದುಕೊಂಡಿದ್ದೇವೆ. ಮನಮೋಹನ್ ಸಿಂಗ್ರು ಜಗತ್ತು ಕಂಡಂತ ಶ್ರೇಷ್ಠ ಜ್ಞಾನಿ. ಅವರ ಉಪದೇಶ ಮಾರ್ಗದರ್ಶನ ಕೇವಲ ಭಾರತಕ್ಕೆ ಅಮೂಲ್ಯವಾಗಿರಲಿಲ್ಲ, ಜಗತ್ತಿಗೆ ಅಮೂಲ್ಯವಾಗಿತ್ತು. ಅತ್ಯಂತ ಬಡ ಕುಟುಂಬದಿಂದ ಬಂದಂತ ಮನಮೋಹನ್ ಸಿಂಗ್ರವರು ರಾಜಕಾರಣದಲ್ಲಿ ಅತ್ಯಂತ ಉನ್ನತ ಹುದ್ದೆಯನ್ನ ಪಡೆದುಕೊಂಡಾಗ ಅಂತ ರಾಜಕೀಯ ಸಂದರ್ಭದಲ್ಲಿ ಬಡತನದ ಹಿನ್ನೆಲೆಯನ್ನ ತಮ್ಮ ರಾಜಕೀಯದ ಲಾಭಕ್ಕಾಗಿ ಬಡತನದ ಅನುಕಂಪ ಪಡೆಯೋದಕ್ಕೆ ನೋಡಲಿಲ್ಲ. ಅದರ ಬದಲಾಗಿ ದೇಶದಲ್ಲಿ ಬಡತನವನ್ನ ಬೇರು ಸಹಿತ ಕಿತ್ತೊಗೆಯಲು ತಮ್ಮದೇ ಆಗಿರ್ತಕ್ಕಂಥ ನೀತಿಗಳನ್ನ ದೇಶಕ್ಕೆ ಕೊಟ್ಟರು. ಅಧಿಕಾರ ವಹಿಸಿಕೊಂಡಾಗ ನಮ್ಮ ದೇಶದಲ್ಲಿ ಕೇವಲ 18 ಕೋಟಿ ಮಧ್ಯಮ ವರ್ಗದ ಜನ ಇದ್ರು. ಆದರೆ ಅವರು ಅಧಿಕಾರ ಬಿಡುವಂತ ಸಂದರ್ಭದಲ್ಲಿ ದೇಶದಲ್ಲಿ 36 ಕೋಟಿ ಮಧ್ಯಮ ವರ್ಗದವರನ್ನ ಮಾಡಿದಂತ ಬಹುದೊಡ್ಡ ಕೀರ್ತಿ ಅವ್ರದ್ದು. ಬಡ ರಾಷ್ಟ್ರ ಅನ್ನುವ ಹಣೆಪಟ್ಟಿಕೊಂಡಂತ ಭಾರತಕ್ಕೆ ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ರಾಷ್ಟ್ರಗಳಲ್ಲಿ 5ನೇ ನಂಬರಿಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಯಾವುದಾದ್ರೂ ಮೇಧಾವಿ ಇದ್ರೆ, ನಾಯಕ ಇದ್ರೆ, ಪ್ರಧಾನಿ ಇದ್ರೆ ಅವರು ಮನಮೋಹನ್ ಸಿಂಗ್ರವರು. ಭಾರತೀಯರಿಗೆ ಏನು ಹಕ್ಕು ಕೊಡಲಿಲ್ಲ? ರೈಟ್ ಟು ವರ್ಕ್, ರೈಟ್ ಟು ಫುಡ್, ರೈಟ್ ಟು ಇನ್ಫಾರ್ಮೇಶನ್, ರೈಟ್ ಟು ಎಜುಕೇಶನ್, ಇವೆಲ್ಲವುಗಳನ್ನ ನೀಡಿದಂತ ಮನಮೋಹನ್ ಸಿಂಗ್ರವರು ನಮ್ಮ ರಾಷ್ಟ್ರವನ್ನ ಅತ್ಯಂತ ಉನ್ನತ ಮಟ್ಟಕ್ಕೆ ಹೋದವರು. ನಮ್ಮ ನಾಯಕಿ ಸೋನಿಯಾ ಗಾಂಧಿ ಅವರ ವಿಶ್ವಾಸವನ್ನು ಪೂರ್ಣಗೊಳಿಸಿಕೊಂಡು ಸೋನಿಯಾ ಗಾಂಧಿ ಅವರ ಅತ್ಯಂತ ದೂರದೃಷ್ಟಿ, ಅವರು ಅಂದು ತೆಗೆದುಕೊಂಡಂತ ಆ ತ್ಯಾಗಯುಕ್ತವಾಗಿರ್ತಕ್ಕಂಥ ನಿಲುವಿನಿಂದ ಮಾನ್ಯ ಮನಮೋಹನ್ ಸಿಂಗ್ರವರಿಗೆ ಅಧಿಕಾರ ವಹಿಸಿಕೊಟ್ಟದ್ದು ಅತ್ಯಂತ ಸಾರ್ಥಕವಾಗಿರ್ತಕ್ಕಂಥ ನಿರ್ಣಯ. ಮನಮೋಹನ್ ಸಿಂಗ್ರವರು ಪ್ರಧಾನಿಯಾಗಿ ನಮ್ಮ ದೇಶಕ್ಕೆ ಅತ್ಯಂತ ದೊಡ್ಡ ಕೊಡುಗೆಯನ್ನ ಕೊಡೋದ್ರ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಶಕ್ತಿಯನ್ನ ತುಂಬಿದವರು. ಜನರ ಅಭಿಮಾನ ಮನಮೋಹನ್ ಸಿಂಗ್ರವ್ರ ಬಗ್ಗೆ ವಿಶೇಷವಾಗಿತ್ತು. ಅವ್ರಿಗೆ ಮೌನಿ ಬಾಬಾ ಅಂತ ಅಂದಾಗ ಜನ ಅಂತ ಇದ್ದದ್ದು ಜ್ಞಾನಿ ಬಾಬಾ. ಈಗ ತಾವು ಆ ಸಿನಿಮಾವನ್ನು ವೀಕ್ಷಿಸಿದ್ರಿ, ಜನ ಎಲ್ಲ ಅತ್ಯಂತ ಸಂತೋಷದಿಂದ ಅವ್ರಿಗೆ ಸಿಂಗ್ ಇಸ್ ಕಿಂಗ್, ಸಿಂಗ್ ಇಸ್ ಕಿಂಗ್ ಅನ್ನುವ ಅಭಿಮಾನದ ಮಾತು ಹೇಳ್ತಿದ್ರು. ಒಟ್ಟಾರೆ ದೇಶದ ಆರ್ಥಿಕ ಕ್ಷೇತ್ರಕ್ಕೆ ಬಹುದೊಡ್ಡ ಕೊಡುಗೆ ಕೊಟ್ಟವರು. ಬರಾಕ್ ಒಬಾಮಾ ಏನು ಹೇಳಿದ್ರು ತಾವು ಗಮನಿಸಿದ್ರಿ. ಮಾನ್ಯ ಮನಮೋಹನ್ ಸಿಂಗ್ರವರು ಕೇವಲ ಭಾರತಕ್ಕೆ ಆರ್ಥಿಕ ಮಾರ್ಗದರ್ಶಕರಲ್ಲ, ಜಗತ್ತಿಗೆ ಆರ್ಥಿಕ ಮಾರ್ಗದರ್ಶಕರು. ಅಮೆರಿಕ ಇವತ್ತು ಆರ್ಥಿಕ ತೊಂದರೆ ಸಮಸ್ಯೆಯಿಂದ ಉಳಿದಿದ್ರೆ ಅದು ಮನಮೋಹನ್ ಸಿಂಗ್ರ ಮಾರ್ಗದರ್ಶನದಿಂದ ಅನ್ನುವಂಥ ಮಾತು ಹೇಳ್ತಾರೆ. ಅಂದ್ರೆ ಯಾವ ಎತ್ತರದ, ಯಾವ ಮಟ್ಟದ ಜ್ಞಾನಿ ಅವರಾಗಿರ್ಬೋದು ಅನ್ನೋದನ್ನು ನಾವು ಇಸ್ಕೋಬಹುದು. ಅಂತ ನಮ್ಮ ನಾಯಕರನ್ನ ನಾವು ಕಳೆದುಕೊಂಡಿದ್ದೀವಿ. ಅವರ ಬದುಕು, ಅವರ ಜೀವನ ನನಗೆ ವೈಯಕ್ತಿಕವಾಗಿ
ವಿಶೇಷ ಸಂದರ್ಭ ಸಂಪರ್ಕ ಬರುವಂತಹದ್ದಿತ್ತು. ಅವರಲ್ಲಿರ್ತಕ್ಕಂಥ ನಮ್ರತೆ, ವಿನಯ, ಅವರ ಜ್ಞಾನ, ಹಲವಾರು ಸಮಸ್ಯೆಗಳಿಗೆ ಅವರು ನೀಡ್ತಕ್ಕಂಥ ಸಣ್ಣದೇ ಆಗಿದ್ರೂ ಸಹಿತ ಬಹುದೊಡ್ಡ ಪರಿಣಾಮ ಬೀರ್ತಕ್ಕಂಥ ಆ ಒಂದು ಪರಿಹಾರಗಳು ನಿಜವಾಗಿಯೂ ಎಂಥದೇ ವ್ಯಕ್ತಿ ಇರಲಿ ಅವನ ಮೇಲೆ ಛಾಪು ಮೂಡಿಸ್ತಕ್ಕಂಥದ್ದು. ನಾನು ಎಷ್ಟು ಬಾರಿ ಮನಮೋಹನ್ ಸಿಂಗ್ರನ್ನ ಭೇಟಿಯಾಗಿದ್ದೆ, ಅಷ್ಟು ಬಾರಿ ಒಂದೊಂದು ಹೊಸ ಪಾಠವನ್ನು ಆ ಒಂದು ಸಂದರ್ಭದಲ್ಲಿ ಪಡೆದಿದ್ದೇನೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಶ್ರೇಷ್ಠ ನಾಯಕನೊಬ್ಬನನ್ನು ಕಳೆದುಕೊಂಡು ಜಗತ್ತು ಬಡವಾಗಿದೆ. ಅವರಿಗೆ ನಾನು ವಿಶೇಷವಾಗಿ ಗೌರವಪೂರ್ಣವಾಗಿರ್ತಕ್ಕಂಥ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.